ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ 10 ದಿನಗಳಿಂದ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹೇಮಾವತಿ ನದಿಗೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಒಂದ್ ಕಡೆ 35,000 ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದಲ್ಲಿ ನೀರು ಹೇಮಾವತಿ ನದಿಗೆ ಹರಿದು ಬರ್ತಾ ಇದೆ. ಹಾಗಾಗಿ ಹೇಮಾವತಿ ನದಿ ಹುಕ್ಕಿ ಹರಿತಾ ಇದೆ. ನಾನು ನಿಮಗೆ ತೋರಿಸ್ತೇನೆ ಹೇಮಾವತಿ ನದಿ ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಸಕಲೇಶಪುರ ಸಮೀಪ ಇರುವಂತಹ ಹೇಮಾವತಿ ನದಿ. ಒಂದ್ ಕಡೆ ಮೂಡಿಗೆರೆ, ಸಕಲೇಶಪುರ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇರೋದ್ರಿಂದ ಸದ್ಯಕ್ಕೆ 35,000 ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದಲ್ಲಿ ನೀರು ಹೇಮಾವತಿ ನದಿಗೆ ಹರಿದು ಬರ್ತಾ ಇದೆ. ಅಷ್ಟೇ ಪ್ರಮಾಣದಲ್ಲಿ 35,000 ಕ್ಯೂಸೆಕ್ಸ್ ಎಷ್ಟು ಹರಿದು ಬರ್ತಾ ಇದೆ ಅಷ್ಟೇ ಪ್ರಮಾಣದಲ್ಲಿ ಡ್ಯಾಮ್ನಿಂದ ನೀರನ್ನು ಹೊರಬಿಡ್ಲಾಗ್ತಾ ಇದೆ. ಸದ್ಯಕ್ಕೆ ಏನು ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿದ್ದು 2,922 ಅಡಿ ಏನಿದೆ ಗರಿಷ್ಠ ಮಟ್ಟ, ಅಷ್ಟು ಕಂಪ್ಲೀಟ್ ಫಿಲ್ ಆಗಿದ್ದು 37 TMC ನೀರು ಡ್ಯಾಮ್ನಲ್ಲಿ ಶೇಖರಣೆ ಆಗಿದೆ. ಇನ್ನೂ ಕೂಡ ಹೆಚ್ಚಿಗೆ ನೀರು ಬರ್ತಾ ಇರೋದ್ರಿಂದ ಡ್ಯಾಮ್ನಿಂದ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಹೊರಬಿಡ್ತಾ ಇದೆ. ಇನ್ನೂ ಕೂಡ ಸದ್ಯದ ಮಾಹಿತಿ ಪ್ರಕಾರ 45,000ರಿಂದ 50,000 ಕ್ಯೂಸೆಕ್ಸ್ ಪ್ರಮಾಣದಲ್ಲಿ ನೀರು ಹೊರದು ಬರ್ತಿದೆ ಅಂತೇಳಿ ಮಾಹಿತಿ ಸಿಕ್ಕಿರೋದು. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಏನು ನದಿಯ ಪಕ್ಕದಲ್ಲಿರುವಂಥ ಹೊಳೆಮಲ್ಲೇಶ್ವರ ದೇವಾಲಯ ಏನಿದೆ, ಈ ದೇವಾಲಯದ ಮೆಟ್ಟಿಲುಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಇನ್ನೂ ಕೂಡ ಮಳೆ ಆಗ್ತಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೊರದು ಬಂದೇ ಆದಲ್ಲಿ ಹೊಳೆಮಲ್ಲೇಶ್ವರ ದೇವಾಲಯ ಸಂಪೂರ್ಣವಾಗಿ ಜಲಾವೃತವಾಗಲಿದೆ. ಏನು ಹೊಳೆಮಲ್ಲೇಶ್ವರನಿಗೆ ಜಲದಿಗ್ಬಂಧನವಾಗಲಿದೆ. ಒಂದು ಕಡೆ ತಗ್ಗು ಪ್ರದೇಶ ಏನಿದೆ, ಈ ನದಿಯ ಅಕ್ಕಪಕ್ಕದಲ್ಲಿರುವಂಥ ಜಮೀನು ಗದ್ದೆಗಳು ಎಲ್ಲವೂ ಕೂಡ ನೀರು ನುಗ್ಗಿರುವಂಥದ್ದು. ಅನೇಕ ಬಡಾವಣೆಗಳಿಗೆ ನೀರು ನುಗ್ಗಿದೆ. ಒಂದು ಕಡೆ ಜನರು, ನದಿ ಪಾತ್ರದ ಜನರು ಒಂದು ರೀತಿ ಆತಂಕಕ್ಕೆ ಒಳಗಾಗಿರುವಂಥದ್ದು. ಈಗಾಗಲೇ ಏನು ಇಲಾಖೆ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು, ಅಂದರೆ ನೀರನ್ನು ಡ್ಯಾಮ್ನಿಂದ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡ್ತೇವೆ, ನದಿ ಪಾತ್ರದ ಜನರು ಏನಿದ್ದೀರಿ ಎಚ್ಚರಿಕೆಯಿಂದ ಇರಬೇಕು. ಒಂದು ಕಡೆ ನದಿ ಪಾತ್ರದ ಏನೇನು ತಗ್ಗು ಪ್ರದೇಶ ಇರ್ತಾರೆ ಅವರು ಕೂಡ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಆಗಬೇಕು ಅನ್ನೋ ಮಾಹಿತಿಯನ್ನು ಈಗಾಗಲೇ ಇಲಾಖೆ ಅಧಿಕಾರಿಗಳು, ಜಿಲ್ಲಾಡಳಿತ ಸೂಚಿಸಿರುವಂಥದ್ದು. ಒಟ್ಟಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಅದೇ ಪ್ರಮಾಣದಲ್ಲಿ ನೀರು ಹೇಮಾವತಿ ನದಿಗೆ ಹರಿದು ಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಅನಿಲ್ ಕುಮಾರ್ ಜೊತೆ ಪ್ರತಾಪ್ ಹಿರಿಸಾವೆ, ವಿಸ್ತಾರ ನ್ಯೂಸ್, ಹಾಸನ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.